ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಕೌನ್ಸಿಲಿಂಗ್ ಕುರಿತು ಸಾಕಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟು ಕೇಳ್ತಿರೋದು, ನೆನ್ನೆ ಸ್ಕೆಡ್ಯೂಲ್ ಬಿಟ್ಟಾಗ್ಲಿಂದನೂ ಸರ್ ಈ ಒಂದು KCET 2024 ಕೌನ್ಸಿಲಿಂಗ್ ಮುಗಿಯೋದು ಲೇಟ್ ಆಗುತ್ತಾ, ಇಂಜಿನಿಯರಿಂಗ್ ಕಾಲೇಜಸ್ ಓಪನ್ ಆಗೋದು ತುಂಬ ಲೇಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಸಹ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನೋ ಸರ್ ಯಾಕೆ ಸರ್ ಇಷ್ಟೊಂದು ಲೇಟನ್ನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಒಂದಿಷ್ಟು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಆ್ಯಂಡ್ ಯಾಕೆ ಸರ್ ಈ ಸರಿ 2 ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅಂಡ್ ಹಾಗೇನೋ ಮರಿದೆ ಒಂದು ಲೈಕನ್ನು ಮಾಡಿ. ನೋಡಿ, ಮೊದಲಿಗೆ ಈ ಒಂದು KCET 2024 ಕೌನ್ಸಿಲಿಂಗ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಸ್ಟೂಡೆಂಟ್ಸ್ಗೆ ಈಗಾಗಲೇ ಸಹ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿದೆ. ಅಂದರೆ ಈಗ ನಿಮಗೆ ಮೊನ್ನೆವರೆಗೂ ಏನೊಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಓಪನ್ ಇತ್ತು, ಆ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು 4ನೇ ತಾರೀಕು ರಾತ್ರಿ 11:59ಕ್ಕೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಕೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ರು. ಅದೇ ರೀತಿಯಲ್ಲಿ ನಿಮಗೆ ಈಗಾಗಲೇ ಸಹ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲೋಸ್ ಮಾಡಿದ್ದಾರೆ. ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಹೋದರೆ, ಈಗ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಹೋದರೆ ಆಗ್ತಿಲ್ಲ. ಬಟ್ ಭಯ ಬೇಡ, ಈಗ ಆಪ್ಷನ್ ಎಂಟ್ರಿ ಲಿಂಕನ್ನು ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಅಂದರೆ, ಇನ್ನು 3 ದಿನ ಆದಮೇಲೆ ಅಂದರೆ ನಿಮಗೆ 7ನೇ ತಾರೀಕು ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಬಿಡ್ತಾರೆ. ಹಾಗಾಗಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಆದರೆ ಕ್ಲೋಸ್ ಮಾಡಿದ್ದಾರೆ. ಓಕೆನಾ? ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ಈ ವರ್ಷ ಇಂಜಿನಿಯರಿಂಗ್ ಕಾಲೇಜಸ್ ಓಪನ್ ಆಗೋದು ಲೇಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಹೌದು, ಖಂಡಿತವಾಗ್ಲೂ ಸಹ ಲೇಟ್ ಆಗುತ್ತೆ. ಯಾಕಂತ ಅಂದರೆ ನಿಮಗೆ ಇದೇ ತಿಂಗಳು 21ನೇ ತಾರೀಕಿಗೆ ಫಸ್ಟ್ ರೌಂಡ್ದು ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುವಂಥದ್ದು. ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುವಂಥದ್ದೇ ಈ ತಿಂಗಳು 21ನೇ ತಾರೀಕು ಆಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಒಂದಿಷ್ಟು ದಿನಗಳ ಕಾಲಾವಕಾಶನ ಕೊಡ್ತಾರೆ. ಅದಾದಮೇಲೆ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಕೊಟ್ಟಿರುವಂತಹ ಸ್ಟೂಡೆಂಟ್ಸ್ಗೆ ಒಂದು ಕಾಲೇಜ್ಗೆ ಫೀಸನ್ನು ಪೇ ಮಾಡೋದಕ್ಕೆ ಪ್ರತಿಯೊಂದನ್ನು ಸಹ ಒಂದಿಷ್ಟು ಲೇಟ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಸ್ವಲ್ಪ ಬೇಗನೆ ಆಗುತ್ತೆ. ಅದರಲ್ಲಿ ಸ್ಟೂಡೆಂಟ್ಸ್ಗೆ ಯಾವುದೇ ಒಂದು ರೀತಿಯ ಟೆನ್ಷನ್ ಬೇಡ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನೇ ಅದೇ ಮಾಡ್ತಿದ್ರು, ಸರ್ ಕಾಲೇಜಸ್ ಲೇಟ್ ಆಗುತ್ತಲ್ವಾ ಸರ್, ಕಾಲೇಜಸ್ ಓಪನ್ ಆಗೋದು ಲೇಟ್ ಆಗುತ್ತಲ್ವಾ ಸರ್ ಅಂತ ಹೇಳ್ಬಿಟ್ಟು. ಬಟ್ ನೋಡಿ, ನಿಮಗೆ ಕಾಲೇಜಸ್ ಓಪನ್ ಆಗೋದು ಲೇಟ್ ಆದ್ರೂ ಸಹ ಯಾವುದೇ ಒಂದು ರೀತಿಯ ತೊಂದರೆ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ ನಿಮ್ಮೊಬ್ಬರಿಗೆ ಆಗ್ತಿಲ್ಲ ಅಲ್ವಾ, ಈ ಕೌನ್ಸಿಲಿಂಗಲ್ಲಿ ಪ್ರತಿಯೊಂದು ಸ್ಟೂಡೆಂಟೂ ಸಹ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ಕೌನ್ಸಿಲಿಂಗ್ ಮೂಲಕ ಹೋಗುವ ಪ್ರತಿಯೊಂದು ಸ್ಟೂಡೆಂಟ್ಗೂ ಸಹ ಅದೇ ಡೇಟ್ಗೆ ಓಪನ್ ಆಗುತ್ತೆ. ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ. ಯಾಕೆ ಅಂತಂದರೆ ನೀವು ತುಂಬ ತಿಂಗಳಿಂದ ಮನೆಗಳಲ್ಲೇ ಇದ್ದೀರಾ, ಹಾಗಾಗಿ ನಿಮಗೆ ಈ ರೀತಿಯ ಒಂದು ಫೀಲಿಂಗ್ ಆದರೆ ಇದೆ. ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ, ಒಂದಿಷ್ಟು ಲೇಟ್ ಆದರೆ ಆಯಿತು ಇದರ ಒಂದು ಪ್ರೋಸೆಸ್ಸು. ಹಾಗಾಗಿ ಸ್ಟೂಡೆಂಟ್ಸ್ ನೀವು ಸಹ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ರಿಗೂ ಒಂದೇ ಸಲ ಕಾಲೇಜಸ್ನ ಓಪನ್ ಮಾಡ್ತಾರೆ, ಅದನ್ನು ಸಹ ಒಂದು ಅಕಾಡೆಮಿಕ್ ಕ್ಯಾಲೆಂಡರನ್ನು ರಿಲೀಸ್ ಮಾಡ್ತಾರೆ. ಅಲ್ಲಿಯ ತನಕ ಸ್ಟೂಡೆಂಟ್ಸ್ ವೆಯ್ಟ್ ಮಾಡಲೇಬೇಕು. ಇಲ್ಲಿ ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಕಂಪ್ಲೀಟ್ ಆಗೋದು ಇನ್ನೂ ಸಹ ಎಷ್ಟು ತಿಂಗಳು ಆಗ್ಬೋದು ಸರ್ ಅಂತ ನೀವು ಕೇಳ್ತಿದ್ದೀರಾ. ನೋಡಿ, ಖಂಡಿತವಾಗ್ಲೂ ಸಹ ಸೆಪ್ಟೆಂಬರ್ ತಿಂಗಳು ಪೂರ್ತಿ ತಗೊಳುತ್ತಾ. ನಿಮಗೆ ನವೆಂಬರಿಂದ ಕಾಲೇಜಸ್ ಓಪನ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ನವೆಂಬರ್ ಫಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಾದರೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲನೂ ಸಹ ಓಪನ್ ಆಗ್ತವೆ. ಸ್ಟೂಡೆಂಟ್ಸ್ ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕು. ಆ್ಯಂಡ್ ಜೊತೆಗೆ ಯಾಕೆ ಸರ್ ಈ ವರ್ಷ 2 ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಇಟ್ಟಿದ್ದಾರೆ ಅಂತ ನೀವು ಕೇಳ್ತಿದ್ದೀರಾ. ನೋಡಿ, KEA ಡೈರೆಕ್ಟರು H ಪ್ರಸನ್ನ ಸರ್ ಅವರು ಈಗಾಗಲೇ ಸಹ ಹೇಳಿದರು, ನಾವು ಕಂಬೈನ್ಡ್ ಕೌನ್ಸಿಲಿಂಗನ್ನು ನಡೆಸ್ಕೊಡ್ತೀವಿ, KCET ಆ್ಯಂಡ್ ಹಾಗೇನೋ ನೀಟ್ ಕೌನ್ಸಿಲಿಂಗ್ ಅಂತ ಹೇಳಿಬಿಟ್ಟು. ಇಲ್ಲಿ KCET ಕೌನ್ಸಿಲಿಂಗ್ ಏನೋ ಸ್ಟಾರ್ಟ್ ಆಗಿ ತುಂಬ ದಿನನೇ ಆಯಿತು. ನೀಟ್ ಕೌನ್ಸಿಲಿಂಗ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕಂತ ಅಂದರೆ ಇದ್ರ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇತ್ತು, ಅಲ್ಲಿ ಡಿಸಿಷನ್ ಬರೋದು ಸ್ವಲ್ಪ ಲೇಟ್ ಆಯಿತು. ಈ ರೀತಿ ಇನ್ನೂ ಸುಮಾರು ಪ್ರಾಬ್ಲಮ್ಸ್ ಆದರೆ ಆಯಿತು. ಹಾಗಾಗಿ ನೀಟ್ ಕೌನ್ಸಿಲಿಂಗನ್ನು ಬೇಗ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇದ್ರ ಜೊತೆಗೆ ಕಂಬೈನ್ಡ್ ಕೌನ್ಸಿಲಿಂಗನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನೋಡಿ, ನಿಮಗೆ ಈಗ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಂಡ್ ಹಾಗೇನೂ ಸಹ ಒಂದು ಆರ್ಕಿಟೆಕ್ಚರ್ ಕಾಲೇಜಸ್ಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಒಂದು 23ನೇ ತಾರೀಕಿಗೆ ಲಿಂಕನ್ನು ಆಕ್ಟಿವೇಟ್ ಮಾಡಿದ್ರು. ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೊಟ್ಟಿರುವಂಥ ಲಿಂಕನ್ನು ಎಕ್ಸ್ಟೆಂಡ್ ಮಾಡ್ಕೋತಾ ಬಂದು ನಿಮಗೆ 4ನೇ ತಾರೀಕುವರೆಗೂ ಎಕ್ಸ್ಟೆಂಡನ್ನು ಮಾಡಿದ್ರು. ಅದಾದಮೇಲೆ ಈಗ ನಿಮಗೆ ಪಬ್ಲಿಕೇಶನ್ ಆಫ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಇದೆ. ನಿಮಗೆ 7ನೇ ತಾರೀಕು ಒಂದು ಮಧ್ಯಾಹ್ನ 2 ಗಂಟೆ ಮೇಲೆ ಖಂಡಿತವಾಗ್ಲೂ ಸಹ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಜೊತೆಗೆ ಈ ಒಂದು ಸ್ಕೆಡ್ಯೂಲಲ್ಲಿ ಯಾವುದೇ ಒಂದು ರೀತಿಯ ನೆಕ್ಸ್ಟ್ ಎಕ್ಸ್ಟೆಂಡ್ ಅನ್ನುವಂಥದ್ದು ಇರೋದಿಲ್ಲ. ಇದೇ ಒಂದು ಡೇಟ್ಸ್ಗೆ ಎಲ್ಲಾನು ನಡೆಸ್ಕೊಡ್ತಾರೆ. ಅದಾದಮೇಲೆ ನಿಮಗೆ ನೋಡಿ, 9/8/2024ರಿಂದ 11/8/2024ರವರೆಗೆ ಕ್ಯಾಂಡಿಡೇಟ್ಸು ಇಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ್ಯಂಡ್ ಹಾಗೇನೂ ಸಹ ಮಾಡಿಫೈ ಮಾಡ್ಕೋಬೋದು. ಅದನ್ನು ಸಹ ನೋಡಿ, ಫರ್ದರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಆ್ಯಡ್ ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್. ಈಗ ನೀವು ಯಾರಾದರೆ ಒಂದು ಮೆಡಿಕಲ್ ಸೀಟ್ಸನ್ನು ಆ್ಯಂಡ್ ಹಾಗೇನೂ ಸಹ ಡೆಂಟಲ್ ಸೀಟ್ಸನ್ನು ಆ್ಯಂಡ್ ಹಾಗೇನೂ ಸಹ ಆಯುಷ್ ಸೀಟ್ಸ್ ಏನಿರ್ತವೆ ಆ ಒಂದು ಸೀಟ್ಸನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಂತಹ ಸ್ಟೂಡೆಂಟ್ಸು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಇಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಅಲ್ಲಿ ಕಾಲೇಜಸ್ ಆದರೆ ಶೋ ಆಗುತ್ತೆ. ಅಷ್ಟರೊಳಗೆ ಈ ಒಂದು ನೀಟ್ ರಿಜಿಸ್ಟ್ರೇಷನ್ ಏನಿದೆ
ಏನಿದೆ, ವೆರಿಫಿಕೇಶನ್ ಸ್ಲಿಪ್ ಏನಾಗಿದೆ, ಅದರ ಒಂದು ಪ್ರೋಸೆಸ್ ಏನಿದೆ ಎಲ್ಲನೂ ಸಹ ಕಂಪ್ಲೀಟ್ ಆಗಾದರೆ ಎಲ್ಲನೂ ಕಂಪ್ಲೀಟ್ ಮಾಡ್ಕೋತಾರೆ. ಅಂದರೆ 9ನೇ ತಾರೀಕು ಒಳಗಡೆ KEA ಕಡೆಯಿಂದ ನೀಟ್ಗೆ ರಿಜಿಸ್ಟ್ರೇಷನು ಪ್ರತಿಯೊಂದನ್ನು ಸಹ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. 9ನೇ ತಾರೀಕಿಂದ 11ನೇ ತಾರೀಕುವರೆಗೂ ಸ್ಟೂಡೆಂಟ್ಸು ಎಲ್ಲನೂ ಸಹ ಈ ಒಂದು ಮೆಡಿಕಲ್ ಸೀಟ್ಸನ್ನು, ಡೆಂಟಲ್ ಸೀಟ್ಸನ್ನು ಅಂಡ್ ಹಾಗೇನೂ ಸಹ ಆಯುಷ್ ಅವೈಲೇಬಲ್ ಸೀಟ್ಸನ್ನು ನೀವು ಆದರೆ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಬಿಡ್ತಾರೆ. ಆ ಒಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನೋಡಿ, ಇಂಜಿನಿಯರಿಂಗ್ ಕಾಲೇಜಸ್ ಯಾರಿಗೆ ಅಲಾಟ್ ಆಗಿರುತ್ತೆ ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜಸ್ ಶೋ ಆಗ್ತಿರುತ್ತೆ. ಮೆಡಿಕಲ್ ಸೀಟ್ಸ್ ಯಾರಿಗೆ ಅಲಾಟ್ ಆಗಿರುತ್ತೆ ಅಂತ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸೀಟ್ಸ್ ಅಲಾಟ್ ಶೋ ಆಗ್ತಿರುತ್ತೆ. ಅಂಡ್ ನೋಡಿ, ನಿಮಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸು ಇಂಜಿನಿಯರಿಂಗು, ಆರ್ಕಿಟೆಕ್ಚರು, BSc ನರ್ಸಿಂಗು ಅಂಡ್ ಹಾಗೇನೂ ಸಹ ಇಲ್ಲಿರುವಂಥ ಇನ್ನೂ ಕೆಲವಷ್ಟು ಕೋರ್ಸಸ್ಗಳಿಗೆ ಅಂದರೆ ಕೃಷಿ ವಿಜ್ಞಾನ ಕೋರ್ಸಸ್ಗಳಿಗೆ, B.Pharma, BSc ನರ್ಸಿಂಗ್ ಎಲ್ಲ ಒಂದು ಕೋರ್ಸಸ್ಗಳಿಗೂ ನೀವು ಆ್ಯಡ್ ಮಾಡಿರುವಂಥ ಕಾಲೇಜಸ್ನ ಮಾಡಿಫೈ ಮಾಡ್ಕೋಬೋದು ಅಥವಾ ಬೇರೆ ಕಾಲೇಜಸ್ನು ಸಹ ಆ್ಯಡ್ ಮಾಡ್ಕೋಬೋದು. ಅದರ ಜೊತೆಗೆ ಫರ್ದರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಹ್ಯಾಡ್ ಮೆಡಿಕಲ್, ಡೆಂಟಲ್ ಅಂಡ್ ಆಯುಷ್ ಅವೈಲೇಬಲ್ ಸೀಟ್ಸ್ ಅನ್ನಾದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಅದಾದಮೇಲೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಟ್ಟಿದ್ದ ಆದಮೇಲೆ ಮತ್ತೇನು ನಿಮಗೆ ಟೈಮ್ ಇರುತ್ತೆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫೈ ಮಾಡ್ಕೊಳ್ಳೋದಕ್ಕೆ. ಅದು ನೋಡಿ 14ನೇ ತಾರೀಕಿಂದ 18ನೇ ತಾರೀಕುವರೆಗೂ ಸಹ ಟೈಮ್ ಇರುತ್ತೆ. ನೀವು ಇಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಕೋರ್ಸಸ್ಸು, ಡೆಂಟಲ್ ಕೋರ್ಸಸ್ಸು, ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದ ಆದಮೇಲೆ ನೀವು ಮೆಡಿಕಲ್ಲು, ಡೆಂಟಲ್ಲು ಈ ಒಂದು ಕಾಲೇಜಸ್ಗಳನ್ನು ಆ್ಯಡ್ ಮಾಡಿರ್ತೀರ. ಅದಾದಮೇಲೆ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಮತ್ತೆ ಅವ್ರಿಗೊಂದು ಚಾನ್ಸನ್ನು ಸಹ ಕೊಡ್ತಾರೆ. ಅದರಲ್ಲಿ ನೀವು ಇಂಜಿನಿಯರಿಂಗ್ ಕಾಲೇಜಸ್ಸು, BSc ನರ್ಸಿಂಗ್ ಕಾಲೇಜಸ್ಸು ನೀವು ಸಹ ಮಾಡಿಫೈ ಮಾಡ್ಕೋಬೋದು ಆಗಿರುತ್ತೆ. ಅದಾದಮೇಲೆ ನಿಮಗೆ ಫೈನಲ್ ಆಗಿ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಮೊದಲ ಸುತ್ತಿನ ನೈಜ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಅಂತ ಹೇಳ್ಬಿಟ್ಟು ನಿಮ್ಮ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ 21ನೇ ತಾರೀಕು ಆದರೆ ನಿಮಗೆ ಬಿಡ್ತಾರೆ. ಓಕೆನಾ? ಅಲ್ಲಿಯ ತನಕ ನಿಮಗೆ ಟೈಮ್ ಇರುತ್ತೆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫೈ ಮಾಡ್ಕೊಳ್ಳೋದಕ್ಕೆ. ಇದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಅಂಡ್ ಹಾಗೇನೂ ಸಹ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, BSc ನರ್ಸಿಂಗು ಎಲ್ಲ ಒಂದು ಕೋರ್ಸಸ್ಗಳಿಗೂ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ನಿಮಗೆ ಬೇಕಿರುವಂಥ ಕೋರ್ಸಸ್ಸನ್ನು, ನಿಮಗೆ ಬೇಕಿರುವಂಥ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 14ನೇ ತಾರೀಕಿಂದ 18ನೇ ತಾರೀಕುವರೆಗೂ ಸಹ ಟೈಮ್ ಇರುತ್ತೆ. ಅದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ 9ನೇ ತಾರೀಕಿಂದ 11ನೇ ತಾರೀಕುವರೆಗೂ ಸಹ ಟೈಮ್ ಇರುತ್ತೆ. ಅವೆಲ್ಲ ಆಗಿದ್ದ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು 21ನೇ ತಾರೀಕು ಆದರೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಆಗಿದ್ದ ಆದಮೇಲೆ ಕಾಲೇಜ್ ಅಡ್ಮಿಷನ್ ಪ್ರೋಸೆಸ್ ಆದರೆ ಇರುತ್ತೆ. ಓಕೆನಾ? ಇನ್ನೂ ಏನಾದರೂ ಈ ಕೌನ್ಸಿಲಿಂಗ್ ಕುರಿತು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಸಹ ನಾನು ರೆಸ್ಪಾನ್ಸ್ ಮಾಡ್ತೀನಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದ್ರೂ ಹೆಚ್ಚಿಗೆ ಸ್ಟೂಡೆಂಟ್ಸ್ ಏನು ಡೌಟನ್ನು ಕೇಳಿರ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ಸಪ್ರೇಟ್ ಡೀಟೇಲ್ಡ್ ವಿಡಿಯೋನ ಖಂಡಿತವಾಗ್ಲೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗಿದ್ದ ಆದಮೇಲೆ ಅಥವಾ ಮೆಡಿಕಲ್ ಕಾಲೇಜಸ್ಗೆ ಹೋಗಿದ್ದ ಆದಮೇಲೆ ನಾನು ನಿಮಗೆ ಖಂಡಿತವಾಗ್ಲೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಕ್ಯಾಟಗರಿಗೆ ಸ್ಕಾಲರ್ಶಿಪ್ಸ್ ಯಾವ ಬರುತ್ತೆ, ಆ ಒಂದು ಸ್ಕಾಲರ್ಶಿಪ್ಸನ್ನು ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಅದಕ್ಕೆ ಏನೆಲ್ಲ ಕಂಡೀಷನ್ಸ್ ಇದಾವೆ ಅಂತ ಹೇಳಿಬಿಟ್ಟು ಡೀಟೇಲ್ಡ್ ಆಗಿ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಹಾಗಾಗಿ ಚಾನಲ್ಗೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ನೀವು ಫ್ರೀ ಹಾಸ್ಟೆಲ್ಸನ್ನು ಯಾವ ರೀತಿ ಪಡ್ಕೊಳ್ಳೋದು, ನಿಮ್ಮ ಒಂದು ಕ್ಯಾಟಗರಿ ಹಾಸ್ಟೆಲ್ಸ್ ಯಾವಿದಾವೆ, ಯಾವ ಲೊಕೇಶನ್ಸಲ್ಲಿ ಇದ್ದಾವೆ, ಏನು ಎಲ್ಲೋಗಿ ಅಪ್ಲೈ ಮಾಡಬೇಕು, ಅದಕ್ಕಿರುವಂತಹ ವೆಬ್ಸೈಟ್ ಏನು, ಕಂಡೀಷನ್ಸ್ ಏನು, ಎಲ್ಲದ್ರ ಬಗ್ಗೆಯೂ ಸಹ ಸಪ್ರೇಟ್ ವೀಡಿಯೋಸನ್ನು ನಾನು ಮಾಡಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಹಾಗಾಗಿ ಚಾನಲ್ಗೆ ಈ ಕೂಡಲೇ ಲೈಕು, ಶೇರು, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬ್ ಲೈಕಿಂದ ನೀವು ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು, ಫ್ರೀ ಹಾಸ್ಟೆಲ್ಸ್ ಅಪ್ಡೇಟ್ಸನ್ನು ಎಲ್ಲನೂ ಸಹ ಉಚಿತವಾಗಿ ಪಡ್ಕೋತಿರ್ತೀರ. ಹಾಗಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೋ ನೀವು ಹೆಚ್ಚಿಗೆ ಕಾಂಟ್ಯಾಕ್ಟನ್ನು ಮಾಡಬೇಕು, ಹೆಚ್ಚಿಗೆ ಇನ್ಫಾರ್ಮೇಷನನ್ನು ಪಡ್ಕೋಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಬಂದು ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು ಆಗಿರುತ್ತೆ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.